ಈಗಾಗಲೇ ಬಹಳ ಜನ ಈ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ್ದಾರೆ. ಧರ್ಮಗುರುಗಳಾದಂಥ AP ಉಸ್ತಾದ್ ಅವರು ಕೂಡ ನನ್ನ ಬಗ್ಗೆ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ನಾನು ಒಳ್ಳೆ ಕೆಲಸ ಮಾಡಿದ್ರಿಂದ, ಜನಪರವಾದಂಥ ಕೆಲಸಗಳನ್ನು ಮಾಡಿದ್ರಿಂದ, ಎಲ್ಲ ಜನರನ್ನ ಕರ್ನಾಟಕದಲ್ಲಿ ಒಟ್ಟಿಗೆ ತಗೊಂಡು ಹೋದ್ರಿಂದ 2 ಬಾರಿ ಮುಖ್ಯಮಂತ್ರಿಗಳಾಗಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ನಾನು 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ 2 ವರ್ಷಗಳು 20ನೇ ತಾರೀಕಿಗೆ ತುಂಬುತ್ತಾ ಇದೆ. ನಾವು 2 ವರ್ಷದ ಸಂಕಲ್ಪ ಸಮಾವೇಶವನ್ನು ಕೂಡ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ 5 ವರ್ಷಗಳನ್ನು ಪೂರ್ಣ ಮಾಡಿದಂಥ ಮುಖ್ಯಮಂತ್ರಿ ದೇವರಾಜ ಅರಸರವರನ್ನು ಬಿಟ್ಟರೆ ನಾನೇ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಇದಕ್ಕೆ ಕಾರಣ ಜನರ ಆಶೀರ್ವಾದ. ಈ ಕರ್ನಾಟಕ ರಾಜ್ಯದಲ್ಲಿ 7 ಕೋಟಿ ಜನರಿದ್ದಾರೆ. ನಮ್ಮ ದೇಶದಲ್ಲಿ ಸುಮಾರು 140 ಕೋಟಿ ಜನರಿದ್ದೀವಿ. ಬಹುಶಃ ಇವತ್ತಿನ ಲೆಕ್ಕಾಚಾರದ ಪ್ರಕಾರ ಜಗತ್ತಿನಲ್ಲಿ ಜನಸಂಖ್ಯೆಯಲ್ಲಿ ನಾವೇ ನಂಬರ್ 1. ಚೈನಾ ದೇಶವನ್ನ ಹಿಂದಕ್ಕೆ ಹಾಕಿದ್ದೀವಿ. ಅಂದರೆ ಜನಸಂಖ್ಯೆಯಲ್ಲಿ ನಾವು 1ನೇ ಸ್ಥಾನದಲ್ಲಿದ್ದೀವಿ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ದೇಶದಲ್ಲಿ ಎಲ್ಲ ಧರ್ಮದ ಜನ ಇದ್ದಾರೆ, ಎಲ್ಲ ಜಾತಿಯ ಜನ ಇದ್ದಾರೆ, ಎಲ್ಲ ಭಾಷೆಯ ಜನ ಇದ್ದಾರೆ, ಎಲ್ಲ ಸಂಸ್ಕೃತಿಯ ಜನ ಇದ್ದಾರೆ. ಸೊ ಅದಕ್ಕೋಸ್ಕರನೇ ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕು. ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕು. ನಾವೆಲ್ಲರೂ ಕೂಡ ಮೂಲತಃ ಮನುಷ್ಯರು, ಆಮೇಲೆ ಭಾರತೀಯರು, ಆಮೇಲೆ ನಮ್ಮ ಧರ್ಮಗಳಿಗೆ ಸೇರಿದಂಥವರು ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಸಿಖ್ರು, ಬೌದ್ಧರು, ಜೈನರು, ಹೀಗೆ ಅನೇಕ ಧರ್ಮದ ಜನರು ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ನಾವೆಲ್ಲರೂ ಕೂಡ ಭಾರತೀಯರಾಗಿ ಇರಬೇಕಾದ್ರೆ ನಾವು ಪರಸ್ಪರ ಒಂದು ತಾಯಿಯ ಮಕ್ಕಳಂತೆ, ಅಣ್ಣ ತಂದಿರಂತೆ ಬದುಕ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಅಂತ ವಾತಾವರಣವನ್ನು ನಿರ್ಮಾಣ ಮಾಡೋದ್ರಲ್ಲಿ ನಮ್ಮ ಸರ್ಕಾರ ಮುಂಚೂಣಿನಲ್ಲಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಯಾವಾಗಲೂ ಕೂಡ ಮನುಷ್ಯರನ್ನ ಈ ವಿಂಗಡಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಮನುಷ್ಯರನ್ನ ಒಟ್ಟುಗೂಡಿಸ್ತಕ್ಕಂಥ, ಒಟ್ಟಾಗಿ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಹಾಗಾಗಿ ನಾವು ಕರ್ನಾಟಕದಲ್ಲಿ ಸಂವಿಧಾನದಲ್ಲಿ ಏನು ಹೇಳಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ, ಬರ್ಕೊಟ್ಟಿದ್ದಾರೆ. ಆ ಸಂವಿಧಾನದ ರೀತಿಯ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಈ 3 ಪದಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ನಾವು ಎಲ್ರಿಗೂ ಕೂಡ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸಾಮಾಜಿಕ ನ್ಯಾಯ ಅಂತಕ್ಕಂಥ ಪದ ಇದೆಯಲ್ಲ, ಅದೆಲ್ಲರಿಗೂ ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು. ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ಸಾಮಾಜಿಕ ನ್ಯಾಯ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಕೂಡ ಸಮಾನವಾಗಿ ಕಾಣ್ತಕ್ಕಂಥ ರೀತಿಯಲ್ಲಿ ಹೋದಾಗ ಮಾತ್ರ
ಎಲ್ರಿಗೂ ಸಮಾನ ಅವಕಾಶಗಳನ್ನು ಒದಗಿಸ್ಕೊಟ್ಟಾಗ ಮಾತ್ರ, ಎಲ್ಲರ ಹಕ್ಕುಗಳನ್ನು ರಕ್ಷಣೆ ಮಾಡಿದಾಗ ಮಾತ್ರ, ಎಲ್ರಿಗೂ ನ್ಯಾಯ ಒದಗಿಸ್ಕೊಟ್ಟಾಗ ಮಾತ್ರ ಸಾಮಾಜಿಕ ನ್ಯಾಯವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದರಲ್ಲಿ ನಂಬಿಕೆ ಇಟ್ಟುಕೊಂಡು ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಬಾಬಾ ಸಾಹೇಬ್ ಹೇಳಿದಂಥ ಮಾತುಗಳಿದೆಯಲ್ಲ, 7 ಕೋಟಿ ಜನರ ಸಾಮಾಜಿಕ ಆರ್ಥಿಕ ಶಕ್ತಿ ಅವ್ರಿಗೆ ಕೊಡ್ತಕ್ಕಂಥದ್ದು. ಅವ್ರು ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಭಾಷೆ ಮಾತಾಡಲಿ, ಯಾವುದೇ ಸಂಸ್ಕೃತಿ ಇರಲಿ, ಅವರಿಗೆ ಎಲ್ಲರಿಗೂ ಕೂಡ ಸಮಾನವಾಗಿ ಕಾಣ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದನ್ನೇ ಇಂಗ್ಲಿಷ್ನಲ್ಲಿ ಸೆಕ್ಯುಲರಿಸಮ್ ಅಂತ ಕರಿತೀವಿ. ನಾವು ಪ್ರತಿಯೊಬ್ಬರು ಕೂಡ ಸೆಕ್ಯುಲರ್ ಆಗಿ ಬಾಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದನ್ನು ಮಾಡಿದಾಗ ಮಾತ್ರ ದೇಶದಲ್ಲಿ, ಸಮಾಜದಲ್ಲಿ ಶಾಂತಿ, ನೆಮ್ಮದಿಯನ್ನು ಉಳ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಈ ದೇಶದಲ್ಲಿ ಅನೇಕ ಸಾಧು ಸಂತರುಗಳು ಬಂದು ಹೋಗಿದ್ದಾರೆ. ಸಾಮಾಜಿಕ ನ್ಯಾಯವನ್ನ ಮಾಡ್ತಕ್ಕಂಥವ್ರು, ಸಮಾಜದ ಬದಲಾವಣೆಯನ್ನು ಮಾಡ್ತಕ್ಕಂಥವ್ರು, ಸಮಾಜದ ಸುಧಾರಕರು, ಅವನ್ನೆಲ್ಲ ನಾವು ನೋಡ್ತೀವಿ. ಸೂಫಿಗಳು, ನಾವು ಇವ್ರನ್ನ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಇಂಥ ಒಂದು ಪವಿತ್ರವಾದಂಥ ಹಿನ್ನೆಲೆ ಇರ್ತಕ್ಕಂಥ ದೇಶದಲ್ಲಿ ನಾವು ಅವರು ಹೇಳ್ಕೊಟ್ಟಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಅದು ಮಾಡಿದಾಗ ಮಾತ್ರ ದೇಶದಲ್ಲಿ ಸಂವಿಧಾನವನ್ನ ಜಾರಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ, ನಮ್ಮ ಸಂವಿಧಾನ ಏನೋ ಶ್ರೇಷ್ಠವಾಗಿದೆ, ಆದರೆ ಇದನ್ನ ಜಾರಿ ಮಾಡ್ತಕ್ಕಂಥವ್ರು ಅವರು ಶ್ರೇಷ್ಠತೆಯನ್ನ, ಸಂವಿಧಾನಕ್ಕೆ ಬದ್ಧತೆಯನ್ನ ಇಟ್ಕೊಂಡಾಗ ಮಾತ್ರ ಸಂವಿಧಾನ ಶ್ರೇಷ್ಠ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸಂವಿಧಾನಕ್ಕೆ ವಿರುದ್ಧವಾಗಿರೋರು ಈ ದೇಶದಲ್ಲಿ ಅವ್ರ ಕೈನಲ್ಲಿ ಸಂವಿಧಾನ ಇದ್ರೆ ಅದು ಶ್ರೇಷ್ಠ ಸಂವಿಧಾನ ಆದರೂ ಕೂಡ ಕಳಪೆ ಸಂವಿಧಾನ ಆಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಅದರಿಂದ ನಾನು ಅನೇಕ ಸಾರಿ ದರ್ಗಕ್ಕೆ ಬಂದಿದ್ದೇನೆ. ಈ ದರ್ಗಕ್ಕೆ ಯಾವುದೇ ಜಾತಿ ಧರ್ಮ ಇಲ್ಲ, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಎಲ್ಲ ಭಾಷೆಯವರು ಎಲ್ಲರೂ ಕೂಡ ನಡ್ಕೊಳ್ತಾರೆ. ಅದಕ್ಕೆ ನಾನು ನಮ್ಮ ಸರ್ಕಾರ ಇರುವಾಗ ಎಲ್ಲ ರೀತಿಯ ಸಹಾಯವನ್ನ ಈ ದರ್ಗಕ್ಕೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ. ಈ ಸಾರಿನೂ ಕೂಡ ಮಾಡಿದ್ದೀನಿ. 5 ವರ್ಷಕ್ಕೊಮ್ಮೆ ಇದು ಇಂಥ ಉರುಸು ನಡೀತಕ್ಕಂಥದ್ದು ಇದೆ. ನಾನು ಹಿಂದೆನೂ ಕೂಡ 2-3 ಸಾರಿ ಬಂದಿದ್ದೀನಿ, ಈಗಲೂ ಕೂಡ ಬಂದಿದ್ದೀನಿ. ಬಂದು ನನ್ನ ಗೌರವವನ್ನ, ನನ್ನ ಭಕ್ತಿಯನ್ನ ಈ ದರ್ಗಾದಲ್ಲಿ ಅರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನ ನಾನು ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಕಾರ್ಯಕ್ರಮಗಳಿದ್ದಾವಲ್ಲ, ಆ ಕಾರ್ಯಕ್ರಮಗಳು ಎಲ್ಲ ಧರ್ಮದ ಜನರಿಗೂ ಕೂಡ ಅನ್ವಯ ಆಗ್ತದೆ. ಎಲ್ಲ ಜನ, ನಾವು ಧರ್ಮ ನೋಡಲ್ಲ, ಜಾತಿ ನೋಡಲ್ಲ, ಎಲ್ರಿಗೂ ಯಾರು ಬಡವರಿದ್ದಾರೆ, ಬಡವರಿದ್ದಾರೆ ಆ ಬಡವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈಗ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೀವಿ. ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ, ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಇಂಥ ಜಾತಿಗೆ ಸೀಮಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳಲ್ಲ, ಇಂಥ ಧರ್ಮದವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳಲ್ಲ. ಎಲ್ಲ ಜಾತಿಯ ಜನರಿಗೂ, ಎಲ್ಲ ಜಾತಿಯ ಧರ್ಮದ ಜನರಿಗೂ. ಅದಕ್ಕೆ ಅನೇಕ ಸಾರಿ ನನಗೆ ಟೀಕೆಗಳಿಗೂ ಒಳಗಾಗ್ತೀನಿ. ನಾನು ಹಿಂದುತ್ವದ ಪ್ರತಿಪಾದಕರು ಇದ್ದಾರಲ್ಲ, ಅವರು ನನಗೆ ಅನೇಕ ಸಾರಿ ಟೀಕೆಯನ್ನ ಮಾಡ್ತಾರೆ. ನನಗೆ ಒಂದೊಂದು ಸಾರಿ ಮುಸಲ್ಮಾನರ ಹೆಸರನ್ನೇ ಇಟ್ಬಿಡ್ತಾರೆ. ನನಗೆ ಮುಸಲ್ಮಾನರ ಹೆಸರು ಅವರ ಹೆಸರಿನಲ್ಲಿ ಮೂಲಕ ಕರೀತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ನಾನು ಅದಕ್ಕೆ ಯಾವುದಕ್ಕೂ ಎದೆ ಕುಂದಲ್ಲ ಅಂತಕ್ಕಂಥ ಮಾತುಗಳೆಲ್ಲ ಹೇಳಲಿಕ್ಕೆ ಯಾರಿಗೂ ಎದೆ ಕುಂದಿ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳೆಲ್ಲ
ಕಾರ್ಯಕ್ರಮಗಳಿಂದ ವಿಮುಖರಾಗ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ನಮ್ಮದು ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಭಾಷೆಯವರು ಎಲ್ಲರೂ ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ. ನಾವು ಮನುಷ್ಯನನ್ನ ಪ್ರೀತಿಸಬೇಕು ಹೊರತು ನಾವೆಲ್ಲ ಮೂಲತಃ ಮನುಷ್ಯರು, ಆಮೇಲೆ ಧರ್ಮ, ಆಮೇಲೆ ಭಾಷೆ, ಆಮೇಲೆ ಸಂಸ್ಕೃತಿ ಇದನ್ನು ಹೇಳ್ತಕ್ಕಂಥವ್ರು. ಅದರಿಂದ ಮೂಲತಃ ನಾವೆಲ್ಲ ಮನುಷ್ಯರು. ಮನುಷ್ಯನನ್ನ ಪ್ರೀತಿಸಬೇಕು, ಮನುಷ್ಯನನ್ನ ಗೌರವಿಸಬೇಕು. ಯಾವ ಕಾರಣಕ್ಕೂ ಕೂಡ ಮನುಷ್ಯನನ್ನು ದ್ವೇಷಿಸ್ತಕ್ಕಂಥ ಕೆಲಸವನ್ನ ಮಾಡಬಾರದು. ನಾವು ಮನುಷ್ಯನನ್ನು ದ್ವೇಷಿಸಿದ್ರೆ, ಕ್ರೌರ್ಯಕ್ಕೆ ಒಳಗಾದ್ರೆ ನಾವು ಕೋಮುವಾದವನ್ನ ಮಾಡದಾಗ್ತದೆ. ಕೋಮುವಾದದಿಂದ ನಾವು ದೂರ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದು ಮಾಡಿದಾಗ ಮಾತ್ರ ಸಾಮಾಜಿಕ ನ್ಯಾಯ, ಸಾಮರಸ್ಯದ ಸಮಾಜ, ಭ್ರಾತೃತ್ವದ ಸಮಾಜ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಕ್ಷೇತ್ರ ಅದರಲ್ಲಿ ಇವತ್ತು ಸಾಮರಸ್ಯದ ಸಮಾವೇಶ ಅಂತ ಇಟ್ಕೊಂಡಿರ್ತಕ್ಕಂಥದ್ದು ಬಹಳ ಸೂಕ್ತವಾದಂಥ ಸಮಾವೇಶ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇಂಥ ಸಮಾವೇಶದಲ್ಲಿ ನನಗೂ ಕರೆದು ಗೌರವಿಸಿ ಮತ್ತೆ ಆಶೀರ್ವಾದ ಕೇಳ್ತಕ್ಕಂಥ ಪ್ರಯತ್ನ ಅವಕಾಶನ ಕೂಡ ಕಲ್ಪಿಸ್ಕೊಟ್ಟಿದ್ದೀನಿ. ಅದಕ್ಕಾಗಿ ಈ ದರ್ಗಾದ ಅಧ್ಯಕ್ಷರಿಗೆ ಮತ್ತು ಸಮಿತಿಯವರಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜಾತಿ ಮತ ವರ್ಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.